ಇವತ್ತಿನಿಂದ ವಕ್ಫ್ ವಿಚಾರವಾಗಿ ಯತ್ನಾಳ್ ಟೀಮ್ ಹೋರಾಟಕ್ಕೆ ಸಜ್ಜಾಗಿದೆ. ಎಕ್ಸ್ಪೋಸ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯಿಸಿದ್ದಾರೆ. ಯಡಿಯೂರಪ್ಪ ಬೊಮ್ಮಾಯಿ ಕಾಲದಲ್ಲಿ ಇದೆಲ್ಲ ಆಗಿತ್ತು, ಅವರನ್ನ ಎಕ್ಸ್ಪೋಸ್ ಮಾಡೋದಕ್ಕೆ ಅಂತ ಯತ್ನಾಳ್ ಹೊರಟಿದ್ದಾರೆ ಅಷ್ಟೇ. ಅವ್ರ ಕಾಲದಲ್ಲಿ ಆಗಿರೋದನ್ನ ಇವರೀಗ ಎಕ್ಸ್ಪೋಸ್ ಮಾಡ್ತಿದ್ದಾರೆ. ಹಿಂದೆ ನಮ್ಮ ಗಮನಕ್ಕೆ ಬಂದಿರಲಿಲ್ಲ, ಇಶ್ಯೂ ಆಗಿ ತೆಗೆದುಕೊಂಡಿರಲಿಲ್ಲ ಇವನ್ನೆಲ್ಲ. ಈಗ ಎಚ್ಚರಿಕೆ ವಹಿಸಿ ನಾವು ಕ್ರಮ ತೆಗೆದುಕೊಳ್ತೀವಿ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾತನಾಡಿದ್ದಾರೆ. ಈಗಾಗಲೇ ಯತ್ನಾಳ್ ಅಂಡ್ ಟೀಮ್ ಏನಿದೆ, ಈ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನಿಂದ 1 ತಿಂಗಳ ಕಾಲ ಎಲ್ಲಾ ಜಿಲ್ಲೆಗಳಲ್ಲಿ, ಅಂದ್ರೆ ಯಾವ್ಯಾವ ಜಿಲ್ಲೆಗಳಲ್ಲಿ ವಕ್ಫ್ ವಿವಾದ ನಡೀತಾ ಇದೆ, ರೈತರ ಸಮಸ್ಯೆ ಇರ್ಬೋದು, ಅದೇ ರೀತಿಯಾಗಿ ಹಿಂದೂ ರುದ್ರಭೂಮಿಯನ್ನ ವಶಪಡಿಸಿಕೊಂಡಿರೋದಿರ್ಬೋದು, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಆಯಾ ಸಮಸ್ಯೆಗಳಿಗೆ ಪರಿಹಾರ ಕೊಡಬೇಕು ಅಥವಾ ವರದಿಯನ್ನ ತಯಾರಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯತ್ನಾಳ್ ಅವರ ಟೀಮ್ ಒಂದು ರೀತಿ ಪ್ರತ್ಯೇಕವಾಗಿ ಹೋರಾಟಕ್ಕೆ ಸಜ್ಜಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾಕೆ ನನಗನ್ಸೋದು ಬಸವರಾಜ್ ಯತ್ನಾಳ್ ಹೊರಟಿರೋದು ಬಿಜೆಪಿಯವರು ಮುಖಭಂಗ ಮಾಡೋದಕ್ಕೆ. ಯಾಕಂದ್ರೆ ಬಿಜೆಪಿಯವರು ಹೆಚ್ಚು ಮಾಡಿದ್ದಾರೆ ಅಂತ ಹೇಳಿ ಗೊತ್ತಾದ ಮೇಲೆ ಕೂಡ ಹೊರಟಿದ್ದಾರೆ ಅಂದ್ರೆ ಅವರು ಬಿಜೆಪಿಯವರಿಗೆ ಮುಜುಗರ ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ಅನ್ಸುತ್ತೆ ನನಗೆ. ಇಲ್ಲದ್ರೆ ಯಾಕೆ ಹೋಗ್ತಾರೆ ಅವರು? ಅದೇ ಇವತ್ತು ಹೋರಾಟ ಮಾಡಿದ್ದಾರೆ, ಇದನ್ನೆಲ್ಲ ಎಕ್ಸ್ಪೋಸ್ ಮಾಡೋದಕ್ಕೆ ಮಾಡಿದ್ದಾರೆ ಅಂತ. ಯಡಿಯೂರಪ್ಪನವರು ಕಾಲದಲ್ಲಾಗಿತ್ತು, ಬೊಮ್ಮಾಯಿ ಅವ್ರ ಕಾಲದಲ್ಲಾಗಿತ್ತು ಅಂತ ಬಂದಿದೆಯಲ್ಲ, ಅದಕ್ಕೆ ಅವರಿಬ್ಬರನ್ನು ಎಕ್ಸ್ಪೋಸ್ ಮಾಡಬೇಕು ಅಂತ ಹೊರಟಂಗೆ ಕಾಣಿಸುತ್ತೆ. ಸರ್ಕಾರದ ವಿರುದ್ಧ ಕಾಣೋದಿಲ್ಲ. ಅಲ್ಲ, ನಮ್ಗದು ಏನೋ ಗಮನಕ್ಕೆ ಬಂದಿರಲಿಕ್ಕಿಲ್ಲ ಆ ಸಂದರ್ಭದಲ್ಲಿ, ಅದರಿಂದ ನಾವು ಅದನ್ನು ಇಶ್ಯೂ ಆಗಿ ತಗೊಂಡಿರಲಿಲ್ಲ. ಈಗ ಅದು ಬಂದಿದೆ, ಗಮನಕ್ಕೆ ಬಂದಿದೆ, ನಾವು ಎಚ್ಚರಿಕೆ ವಹಿಸ್ಕೊಂಡು ಕೆಲಸ ಮಾಡ್ತೀವಿ. ಬಹುಶಃ ಯಾಕೆ ನನಗನ್ಸೋದು ಬಸವರಾಜ್ ಯತ್ನಾಳ್ ಹೊರಟಿರೋದು ಬಿಜೆಪಿಯವರು ಮುಖಭಂಗ ಮಾಡೋದಕ್ಕೆ. ಯಾಕಂದ್ರೆ ಬಿಜೆಪಿಯವರು ಹೆಚ್ಚು ಮಾಡಿದ್ದಾರೆ ಅಂತ ಹೇಳಿ ಗೊತ್ತಾದ ಮೇಲೆ ಕೂಡ ಹೊರಟಿದ್ದಾರೆ ಅಂದ್ರೆ ಅವರು ಬಿಜೆಪಿಯವರಿಗೆ ಮುಜುಗರ ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ಅನ್ಸುತ್ತೆ ನನಗೆ. ಇಲ್ಲದ್ರೆ ಯಾಕೆ ಹೋಗ್ತಾರೆ ಅವರು? ಅದೇ ಇವತ್ತು ಹೋರಾಟ ಮಾಡಿದ್ದಾರೆ, ಇದನ್ನೆಲ್ಲ ಎಕ್ಸ್ಪೋಸ್ ಮಾಡೋದಕ್ಕೆ ಮಾಡಿದ್ದಾರೆ ಅಂತ. ಯಡಿಯೂರಪ್ಪನವರು ಕಾಲದಲ್ಲಾಗಿತ್ತು, ಬೊಮ್ಮಾಯಿ ಅವ್ರ ಕಾಲದಲ್ಲಾಗಿತ್ತು ಅಂತ ಬಂದಿದೆಯಲ್ಲ, ಅದಕ್ಕೆ ಅವರಿಬ್ಬರನ್ನು ಎಕ್ಸ್ಪೋಸ್ ಮಾಡಬೇಕು ಅಂತ ಹೊರಟಂಗೆ ಕಾಣಿಸುತ್ತೆ. ಸರ್ಕಾರದ ವಿರುದ್ಧ ಕಾಣೋದಿಲ್ಲ. ಅಲ್ಲ, ನಮ್ಗದು ಏನೋ ಗಮನಕ್ಕೆ ಬಂದಿರಲಿಕ್ಕಿಲ್ಲ ಆ ಸಂದರ್ಭದಲ್ಲಿ, ಅದರಿಂದ ನಾವು ಅದನ್ನು ಇಶ್ಯೂ ಆಗಿ ತಗೊಂಡಿರಲಿಲ್ಲ. ಈಗ ಅದು ಬಂದಿದೆ, ಗಮನಕ್ಕೆ ಬಂದಿದೆ, ನಾವು ಎಚ್ಚರಿಕೆ ವಹಿಸ್ತೀವಿ.